ಕರ್ನಾಟಕದಲ್ಲಿ ಬೆಂಗಳೂರು ಆದಮೇಲೆ ಬೆಳಗಾವಿ ಉಪರಾಜಧಾನಿ ಅಂತ ನಾವೆಲ್ಲರೂ ನೋಡ್ತೀವಿ. ಬೆಳಗಾವಿಯಲ್ಲಿ ಏನೀಗ ಡೆವಲಪ್ಮೆಂಟ್ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಆ ಥರದಲ್ಲಿ ಭಾಳಷ್ಟು ಜನರದ ಕೊಡುಗೆ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಜನ ಈ ಅಭಿವೃದ್ಧಿ ಕೆಲಸದಲ್ಲಿ ಕೈ ಜೋಡಿಸ್ತಾ ಇರ್ತಾರೆ. ಆದರೆ ದೇಶ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ಮತ್ತು ದೇಶ ಸ್ವತಂತ್ರ ಆದಮೇಲೂ ಕೂಡ ಇದು ಶಾಸನ ವ್ಯವಸ್ಥೆ ಅಂತ ಏನು ಹೇಳ್ತಾರೋ, ಪ್ರಶಾಸನ ವ್ಯವಸ್ಥೆ ಅಂತ ಹೇಳ್ತಾರೋ, ಅದು ಸರಿಯಾಗಿದ್ರೆ ಚುರುಕಾಗಿದ್ರೆ ಅಭಿವೃದ್ಧಿ ಆಗಲಿಕ್ಕೆ ಒಂದು ಶಕ್ತಿ ಸಿಗ್ತೈತಿ. ಅದು ಮಾಡುವಂಥ ಕೆಲಸ ಮಾಧ್ಯಮ ವಿಭಾಗದವ್ರು ಮಾಡ್ತಾರೆ. ಮತ್ತು ಹತ್ರ ಪ್ರಿಂಟ್ ಮೀಡಿಯಾ ಇರ್ಬೋದು, ಡಿಜಿಟಲ್ ಮೀಡಿಯಾ ಇರ್ಬೋದು, ಇಲೆಕ್ಟ್ರಾನಿಕ್ಸ್ ಮೀಡಿಯಾ ಇರ್ಬೋದು, ಅವ್ರಿಗೆಲ್ಲರೂ ಕೂಡ ಜನರ ಮುಂದೆ ಏನು ನಡೀತಾ ಇದೆ, ಏನು ನಿಜ, ಏನು ಸತ್ಯ ಪರಿಸ್ಥಿತಿ ಇದೆ ಅದರ ಜನರ ಮಟ್ಟ ತಲುಪಿಸುವಂಥ ಕೆಲಸ ಮಾಧ್ಯಮ ಸ್ನೇಹಿತರು ಮಾಡ್ತಾ ಇದ್ದಾರೆ. ಬೆಳಗಾವಿನೂ ಬೆಳಿಬೇಕು. ಬೆಳಗಾವಿದ ಹೆಸರು ಕರ್ನಾಟಕ ಅಷ್ಟೇ ಅಲ್ಲ, ದೇಶ ತುಂಬ ಬೆಳಿಬೇಕಂದ್ರೆ ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು. ಮತ್ತು ನಮ್ಮೆಲ್ಲರಿಗೂ ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥ ಜನರಿಗೆ ಜಾಗೃತಿ ಹೊಂದಿಸುವಂಥ ಕೆಲಸ ಮಾಧ್ಯಮ ಸ್ನೇಹಿತರು ಮಾಡ್ತಾ ಇರ್ತಾರೆ. ಮತ್ತು ಅವರು ಇದ್ದಾರೆ. ಅದಕ್ಕೆ ನಮ್ಮಂತ ಅಲ್ಲ ಎಷ್ಟೋ ಜನರಿಗೆ ಒಂದು ಪ್ರೇರಣೆ ಶಕ್ತಿ ಸಿಗ್ತೈತಿ. ಯಾಕಂದ್ರೆ ಮಾಧ್ಯಮದಲ್ಲಿ ನಿಜ ಸಂಗತಿಗಳ ಜನರ ಮಟ್ಟ ತಲುಪಿಸುವಂಥ ಒಂದು ಶಕ್ತಿ ಇದೆ. ಆ ಥರದಿಂದ ಈ ಅಭಿವೃದ್ಧಿ ಕೆಲಸಕ್ಕೆ ಒಂದು ದೊಡ್ಡ ಏನಂತಾರೆ ಶಕ್ತಿ ಕೊಡುವಂಥ ಕೆಲಸ ಮಾಧ್ಯಮ ಸ್ನೇಹಿತರು ಮಾಡ್ತಾ ಇರ್ತಾರೆ. ಇವತ್ತು ಬೆಳಗಾವಿಯಲ್ಲಿ ಎಷ್ಟೋ ಮಾಧ್ಯಮ ಸ್ನೇಹಿತರು ಕೆಲಸ ಮಾಡ್ತಾರೆ. 40-50 ಜನ ಇದ್ದಾರೆ ನನಗೆ ಗೊತ್ತಿದ್ದಿನ ಪ್ರಕಾರ. ಪ್ರಿಂಟ್ ಮೀಡಿಯಾ ಇರ್ಬೋದು, ಇಲೆಕ್ಟ್ರಾನಿಕ್ಸ್ ಮೀಡಿಯಾ ಇರ್ಬೋದು, ಡಿಜಿಟಲ್ ಮೀಡಿಯಾ ಇರ್ಬೋದು. ಇವತ್ತು ಬೆಳಗಾವಿಯಲ್ಲಿ ವಾಯ್ಸ್ ಆಫ್ ವೇಣುಗ್ರಾಮ್ ಅಂತ ಒಂದು ಹೊಸ ಚಾನೆಲ್ ತೊಗೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಅನುಭವ ಒಳ್ಳೇದಿದೆ ಈ ಕ್ಷೇತ್ರದಲ್ಲಿ. ಒಳ್ಳೆ ಧ್ಯೇಯ, ಒಂದು ಒಳ್ಳೆ ವಿಷನ್ ಅಂತಾರಲ್ಲ, ಅದು ತಗೊಂಡು ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಅಂತ ನಾನು ಗುರುತಿಸ್ತೇನೆ. ಅಂಥ ಒಬ್ಬ ಯುವ ನಾಯಕಗ, ಯುವ ಕಾರ್ಯಕರ್ತರಿಗ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಕೆಲಸ ಮಾಡುವಂಥ ಒಬ್ಬ ಯುವ ಶಕ್ತಿ ಅಂತ ನಮ್ಮಲ್ಲಿ ಬೆಳೀತಾ ಇದ್ದಾನೆ. ನಾನು ಶುಭಾಶಯ ಕೋರ್ತೇನೆ. ಒಂದು ಇದು ಚಾನಲೂ ಸಕ್ಸಸ್ ಆಗಲಿ, ಯಶಸ್ವಿ ಆಗಲಿ. ಇಲ್ಲಿವರೆಗೆ ಅವನು ಕೆಲಸ ಮಾಡುವಂಥ ಒಂದು ಅದೇನು ಗುರಿ ಇದೆ, ಆ ಗುರಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸ ನಾವೆಲ್ಲರೂ ಕೂಡ ಕೊಡಬೇಕು. ಆ ಒಂದು ಭಾವನೆಯಿಂದ ಅವನಿಗೆ ನಾನು ಇದು ಶುಭಾಶಯ ಜೊತೆಗೆ ಬೆಳಗಾವಿಯಲ್ಲಿ ಒಂದು ಹೊಸ ಗುರುತ, ಒಂದು ಹೊಸ ಐಡೆಂಟಿ ತಗೊಂಡ ವಾಯ್ಸ್ ಆಫ್ ವೇಣುಗ್ರಾಮ್. ಮತ್ತು ವಿಶೇಷವಾಗಿ ಬೆಳಗಾವಿ ನಿಜವಾಗಿ ಮೊದಲೇ ಹೆಸರು ವೇಣುಗ್ರಾಮ್ ಅಂತ ಹೇಳ್ತಾರೆ. ಆ ವೇಣುಗ್ರಾಮಗೆ ಮರ್ತಿಲ್ಲ, ಆ ಮರ್ತಿಲ್ಲ ಅಂತ ಹೇಳುವಂಥ ಕೆಲಸ ಚಾನಲ್ ಮುಖಾಂತರನು ಕೂಡ ಮಾಡ್ತಾ ಇದ್ದಾನೆ. ಅವನಿಗೆ ಶುಭಾಶಯ ಕೊಡ್ತೇನೆ. ದೇವರು ಒಳ್ಳೇದು ಮಾಡಲಿ, ಈ ಚಾನಲ್ ಬೆಳೀಲಿ, ಬೆಳಗಾವಿ ಹೆಸರನ್ನು ಕೂಡ ಭಾರತ ದೇಶದಲ್ಲಿ ಎತ್ತರ ಮಟ್ಟ ಹೋಗಲಿ ಅಂತ ಆ ಭಾವನೆಯಿಂದ ತುಂಬ ಶುಭಾಶಯಗಳು.